ಅಂತ ಹೇಳಿರ್ಬೇಕು. ಕರೆಕ್ಟ್. ಈ ದೆವ್ವನೂ ಅಲ್ಲ ಭೂತಾನೂ ಅಲ್ಲ. ನಮ್ಮ ಹೇಳಿದ್ದು ಏನ್ ಸರ್ ಇದು? ಏನು ಅಂತ ನೋಡಿ, ನಮ್ಮನ್ನೆಲ್ಲ ಹೆದರ್ಸೋದಕ್ಕೆ ಯಾರೋ ಆಡ್ತಿರೋ ನಾಟಕ ಇದು. ನೀವ್ ಯಾರೇ ಹಿಡಿರ್ಬೇಕಾಗಿಲ್ಲ. ಹೌದು, ನಮ್ಮಲ್ಲೇ ಯಾರೋ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಇದು ದೆವ್ವ ಅಲ್ಲ ಅಂದ ಮೇಲೆ ನಿಂಬೆ ಹಣ್ಣಿನಿಂದ ರಕ್ತ ಹೇಗೆ ಬಂತು? ಈ ಹಾಸಿಗೆ ಮೇಲೆ ಕಾಗೆ ಹೇಗೆ ಬಂದ್ಬಿತ್ತು? ಇದ್ರಲ್ಲಿ ಏನೋ ಟ್ರಿಕ್ಸ್ ಇದೆ ಅಷ್ಟೇ. ಇದು ದೆವ್ವನೂ ಅಲ್ಲ, ಭೂತನೂ ಅಲ್ಲ. ಕುಮಾರ್, ಅಲ್ಲಿ ನೋಡಿ, ಅಲ್ಲಿ ಬಿದ್ದಿದ್ದ ಬೊಂಬೆ ಇಲ್ಲಿ ಹೇಗೆ ಬಂತು? ನಮ್ಮವರೇ ಯಾರೋ ಇದನ್ನ ತಂದಿಟ್ಟಿದ್ದಾರೆ. ಯೂನಿಟ್ ಹುಡುಗರೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ರಿಗೂ ಇಲ್ಲಿರೋಕೆ ಭಯ ಆಗ್ತಾ ಇದೆ ಅಂತೆ. ನಾವೆಲ್ಲರೂ ವಾಪಸ್ ಊರಿಗೆ ಹೋಗ್ತೀವಿ ಅಂತ ಹಠ ಹಿಡಿದು ಕೂತ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಸರ್. ನಾ ಬರ್ತೀನಿ ನಡೀರಿ. ಅಂತದ್ದೇನೂ ಆಗಿಲ್ರಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಇನ್ 8 ದಿವಸದಲ್ಲಿ ನಮ್ ಶೂಟಿಂಗ್ ಮುಗಿದೋಗುತ್ತೆ. ಏನ್ ಮುಗಿದೋಗೋದು? ಇಲ್ಲಿ ನೋಡಿ, ಹಣದ ಮೇಲೆ ಹಣ ಬೀಳ್ತಾ ಇದೆ. ನಮ್ಗೆ ತಾಣದ ಮೇಲೆ ಆಸೆ ಇಲ್ವಾ? ನಾವು ಹೊಟ್ಟೋಗ್ತೀವ್ರಿ, ಇಲ್ಲಿರೋದಿಲ್ಲ. ಏನ್ರಪ್ಪ, ಏನ್ ವಿಷಯ? ಸರ್, ನಮ್ಗೆ ಇರೋಕ್ ಭಯ ಆಗತ್ತೆ, ನಾವು ಹೋಗ್ತೀವಿ. ಅಲ್ರಪ್ಪ, ನೀವೇ ಹೀಗಂದ್ರೆ ಹೇಗೆ? ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಗತಿ ಏನಾಗ್ಬೇಕು? ಅಲ್ಲ ಸರ್, ಅವ್ರು ಹಣ ಹಾಕಿದ್ದಾರೆ ಅಂತ ಹೇಳಿ ನಾವು ಪ್ರಾಣ ಕಳ್ಕೊಳಕ್ಕಾಗತ್ತಾ? ನೋಡ್ರಿ, ಈಗಾಗಲೇ 3/4 ಭಾಗ ಶೂಟಿಂಗ್ ಮುಗಿದೋಗಿದೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ 1/4 ಭಾಗನೂ ಮುಗಿದೋಗುತ್ತೆ. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಏನ್ ಸರ್ ಗಲಾಟೆ? ಏನಿಲ್ಲ, ಇವ್ರಿಗೆಲ್ಲ ಇಲ್ಲಿರೋಕ್ ಭಯ ಆಗ್ತಿದೆ ಹೋಗ್ತೀವಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಇಂಪಾಸಿಬಲ್. ಯಾರು ಇಲ್ಲಿಂದ ಹೋಗ್ಕೂಡುದು. ಕೊಲೆಗಾರ ಯಾರು ಅಂತ ತೀರ್ಮಾನ ಆಗೋವರೆಗೂ ಎಲ್ಲೂ ಇಲ್ಲೇ ಇರ್ಬೇಕು. ಹಾಗೇನಾರು ಹೋಗೋ ಪ್ರಯತ್ನ ಪಟ್ರೆ ಅವ್ರನ್ನೇ ಕೊಲೆಗಾರ ಅಂತ ಹೊರಗೆ ಹಾಕ್ಬಿಡ್ತೀನಿ. ಹುಷಾರ್, ಹೋಗಿ ಇಲ್ಲಿಂದ. ಏನ್ ವಿಷಯ ಇನ್ಸ್ಪೆಕ್ಟ್ರೆ? ನಮ್ಮ ಮೇಲಿನ ಆಫೀಸರ್ ಇಂದ ಪ್ರೆಷರ್ ಬರ್ತಾ ಇದೆ. ನಾವು ಮಾಡ್ತಿರೋ ಇನ್ವೆಸ್ಟಿಗೇಷನ್ ಇನ್ನು ತೀವ್ರಬೇಕಾಗಿದೆ. ಆದ್ರಿಂದ ಇಲ್ಲಿಂದ ಯಾರು ಹೋಗದೇ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ತಮ್ಮದು ಸರ್. ಓಕೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ. ಬನ್ನಿ, ನಡೀರಪ್ಪ. ಶ್ರೀಕಂಠು, 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 ಶ್ರೀಕಂಠು. ಎಲ್ಲಿ ಸರ್ ಹಣ? ಶ್ರೀಕಂಠು ಹಣ ಇಲ್ಲೇ ಇತ್ತು ಸರ್. ಆ ದೆವ್ವ ಅದನ್ನ ಎತ್ಕೊಂಡು ಹೋಗ್ಬಿಟ್ಟಿದೆ. ದೆವ್ವನ? ಹ್ಞೂ ಸರ್, ಆ ದೆವ್ವ ಬಹಳ ಭಯಂಕರವಾಗಿತ್ತು ಸರ್. ಏನ್ರಿ, ನೀವು ಅದನ್ನ ನಂಬ್ತೀರಾ? ನನ್ನಾನೇ ನಿಜ ಸರ್. ಆ ದೆವ್ವ ಆ ಗುಡ್ಡದಲ್ಲಿ ನಿಂತ್ಕೊಂಡಿತ್ತು ಸರ್. ಅದು ನಮ್ ಶ್ರೀಕಂಠ ನಿನ್ನೆ ಕೊಂದಾಕಿತ್ತು ಸರ್. ಹಾಗಾದ್ರೆ ಎಲ್ಲೋಯ್ತು ಹಣ? ರೀ, ನೀವೇ
ನೀವ್ಯಾಕ್ರಿ ಇಷ್ಟೊತ್ತಿಗೆ ಹಾರೆಗೊದ್ಲಿ ಹಿಡ್ಕೊಂಡು ಅಲ್ಲಿಗೆ ಹೋಗಿದ್ರಿ? ಸರ್ ನನ್ನ ಕ್ಷಮಿಸ್ಬಿಡಿ ಸರ್, ನಾನು ಇಲ್ಲಿಗೆ ಬಂದಿತ್ತು ಪಿಕ್ಚರ್ ಮಾಡ್ಬೇಕು ಅಂತ ಅಲ್ಲ ಸರ್. ಮತ್ತೆ ಅದಕ್ಕೆ ಅದು ಇಲ್ಲಿರೋ ನಿಧಿಗೋಸ್ಕರ. ನಿಧಿನ? ಹೌದು ಸರ್, ಇಷ್ಟೆಲ್ಲ ಅನಾಹುತವಾಗ್ತಿರೋದು ಆ ನಿಧಿಗೋಸ್ಕರನೇ. ಶ್ರೀಕಂಠ, ಈ ಎಸ್ಟೇಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಧಿ ಇದೆ, 8 ದಿವಸ ಶೂಟಿಂಗ್ ಹಾಕೊಂಡ್ರೆ ಸುಲಭವಾಗಿ ಅದನ್ನ ಹುಡುಕ್ಬೋದು ಅಂತ ಹೇಳಿದ್ದ. ನಿನ್ನೆವರೆಗೂ ಹುಡುಕ್ತಿದ್ವಿ, ಆದ್ರೆ ಸಿಗ್ಲಿಲ್ಲ. ನಿನ್ನೆ ರಾತ್ರಿ ಆ ನಿಧಿ ಇರೋ ಜಾಗ ಅವನು ಗೊತ್ತಾಯ್ತು ಅಂತ ಕಾಣುತ್ತೆ. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋಕ್ ಹೇಳಿದ್ದ. ಆದ್ರೆ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆ ದೆವ್ವ ಅವನನ್ನ ಸಾಯಿಸ್ಬಿಟ್ಟಿತ್ತು. ನಿಧಿ ಎಲ್ಲಿದೆ ಅಂತ ಹೇಳ್ದ? ಅವನಿಗೂ ಸರಿಯಾಗಿ ಗೊತ್ತಿರ್ಲಿಲ್ಲ. ರಾತ್ರಿ ಎಲ್ಲ ಹುಡುಕ್ತಿದ್ದ. ನಿನ್ನೆ ಅದೆಲ್ಲಿದೆ ಅಂತ ಗೊತ್ತಾಯ್ತು. ಆ ದೆವ್ವ ಅಷ್ಟರಲ್ಲ ಅವನನ್ನ ಸಾಯಿಸ್ಬಿಡ್ತು ಸರ್. ಆ ದೆವ್ವ ಆ ನಿಧಿನ ಕಾಯ್ತಾ ಇದೆ ಸರ್. ಭಾರತಿ, ಯಾವ್ದೇ ಅದು ನಿಧಿ ನಮಗ್ ಗೊತ್ತಿರೋದು? ಈ ಶೂಟಿಂಗ್ನವರು ಇದಕ್ಕೋಸ್ಕರ ಬಂದಿರೋದು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆ ನಿಧಿನ ದೆವ್ವ ಬೇರೆ ಕಾಯ್ತಾ ಇದೆಯಂತೆ. ಏನ್ ಕಥೆನೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಕೃಷ್ಣ, ಭಾರತಿ, ನಿನ್ನಿಬ್ಬರಿಗೂ ಒಂದ್ ಮಾತು ಹೇಳ್ತೇನೆ, ತಪ್ಪು ತಿಳಿಯಲ್ಲ ತಾನೆ? ಏನಜ್ಜಿ ನೀನು 20 ವರ್ಷಗಳಿಂದ ಈ ಮನೇಲಿ ದುಡಿತಾ ಇದೀಯಾ. ನಮ್ಮನ್ನ ನಿನ್ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದೀಯಾ. ನೀನ್ ಹೇಳಿದ್ರೆ ಬೇಜಾರ್ ಮಾಡ್ಕೋತೀವಾ? ಹೇಳು. ಈ ಸಿನಿಮಾದವರು ಶೂಟಿಂಗ್ ಮುಗಿಸಿ ಹೋಗೋವರೆಗೂ ನೀವಿಬ್ರು ಈ ಮನೆ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು. ಏನಜ್ಜಿ, ಏನ್ ಹೇಳ್ತಾ ಇದೆಯಾ ನೀನು? ಹೌದಪ್ಪ, ಇದೆಲ್ಲ ದೆವ್ವದ ಕಾಟ. ಅದಕ್ಕೆ ಆ ಸನ್ಯಾಸಿನ ಕರೆಸಿ ಮನೆಗೆ ಅಷ್ಟಿಗೆ ಬಂದ ಮಾಡಿಸಿರೋದು. ನೀವಿಬ್ರು ಹೊರಗಡೆ ಹೋಗ್ತೀರಾ ಇದ್ರೆ ಆ ದೆವ್ವ ಒಳಗ್ ಬರೋದೇ ಇಲ್ಲ. ಈ ಸನ್ಯಾಸಿ ಅಷ್ಟದಿಗ್ ಬಂದನ, ಏನಜ್ಜಿ ಇದೆಲ್ಲ? ನೀನ್ ಇನ್ನೂ ಹುಡುಗ ಬುದ್ಧಿ ಬಿಟ್ಟಿಲ್ಲ. ಸುಂದರಮ್ಮ ಹೇಳಿದ್ದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ. ಅಲ್ಲಪ್ಪ, ನಾವು ಹೊರಗೆ ಹೋಗ್ಬಾರ್ದು ಅಂದ್ರೆ ಹೇಗೆ? ನೋಡಮ್ಮ, ನೀನು ಯಾರ ಜೊತೆ ಮಾತಾಡ್ಬೇಕಾದ್ರೂ ಮನೆಗೆ ಕರಿ, ನೀನು ಮಾತ್ರ ಹೊರಗೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಅಲ್ಲಪ್ಪ, ಒಂದ್ ವೇಳೆ ಅದು ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರೋ. ನೀನೇನಾದ್ರೂ ಹೊರಗೆ ಹೋಗೋದ್ರ ನೋಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಏನ್ರಿ ಇದು? ಮತ್ತೊಂದು ಕೊಲೆ ಆಯ್ತಲ್ರಿ ಈ ಸ್ಟೇಟ್ ನಲ್ಲಿ? ಸರ್, ಇಷ್ಟೆಲ್ಲ ಆಗ್ತಾ ಇರೋದು ಆ ಎಸ್ಟೇಟ್ ನಲ್ಲಿ ಇರೋ ಗುಪ್ತ ನಿಧಿಗೋಸ್ಕರ ಸರ್. ಏನು ನಿಧಿನ? ಹೌದು ಸರ್, ಇಷ್ಟೆಲ್ಲ ಕೊಲೆ ಆಗ್ತಾ ಇರೋದು ಆ ನಿಧಿಗೋಸ್ಕರ. ಆ ನಿಧಿನ ದೆವ್ವ ಕಾಯ್ತಾ ಇದೆ ಸರ್. ಬೀಂಗ್ ಎ ಪೊಲೀಸ್ ಆಫೀಸರ್ ಈ ರೀತಿ ಮಾತಾಡಕ್ ನಾಚೆ ಆಗಲ್ಲ ನಿಮಗೆ? ಐ ಆಮ್ ಸಾರಿ ಸರ್. ನೀವು ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಮೇಲೂ ಅಲ್ಲಿ ಮರ್ಡರ್ ಆಗಿದೆ ಅಂದ್ರೆ ಏನ್ರಿ ಅದರ ಅರ್ಥ? ನಾನು ಅವತ್ತಲ್ಲಿ ಇರ್ಲಿಲ್ಲ ಸರ್. ನೋಡಿ, ಐ ಆಮ್ ಗಿವಿಂಗ್ ಯು ಅ ಲಾಸ್ಟ್ ಅಂಡ್ ಅ ಫೈನಲ್ ವಾರ್ನಿಂಗ್. ನೀವಲ್ಲಿ 24 ಗಂಟೆನೂ ಇರಬೇಕು. ಅಲ್ಲಿದ್ದವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಈ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ನಲ್ಲಿ ಏನು ಪ್ರೋಗ್ರೆಸ್ ಕಾಣಲಿಲ್ಲ ಅಂದ್ರೆ ನಿಮಗೆ ನೀರು ನೆರಳಿಲ್ಲದ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಎಸ್ ಸರ್. ಗೆಟ್ ಲಾಸ್ಟ್. ಆ ತರಕಾಂತಿ ಆಫೀಸರ್ ಏನ್ ಗೊತ್ತು, ಓಹೋ ಕುಂತು ಹೇಳ್ಬಿಟ್ಟ. ಅವ್ನು ಹೇಳಿದ ತಕ್ಷಣ ನಾವಿಲ್ಲಿ ಬಂದು ಹಿಡಿಬೇಕು. ಏನ್ ಹಿಡಿಬೇಕು? ಮನೇಲಿ ಹಿಲಿನ ಹಿಡಿಯಕ್ಕಾಗಲ್ಲ, ಇಲ್ಲಿ ದೆವ್ವಲ್ ಹಿಡಿಬೇಕಂತೆ. ಬಂದು ಹಿಡಿದ್ರೆ ಗೊತ್ತಾಗ್ತಿತ್ತು ಅವನಿಗೆ. ಹಿಡಿಯೋ, ಇವನ್ ಕಾಟ ಬೇರೆ. ಅಲ್ಲಿ ನೋಡಿದ್ರೆ ಆ ನನ್ನ ಮಗಳ ಕಾಟ, ಇಲ್ಲಿ ನೋಡಿದ್ರೆ ಇವನ್ ಕಾಟ. ಮಧ್ಯದಲ್ಲಿ ಈ ಸಿನಿಮಾ ನನ್ನ ಮಕ್ಳ ಕಾಟ ಬೇರೆ. ಏನಿ ನನ್ನ ಮಕ್ಕಳು ಸಿನಿಮಾ ತೆಗಿಯೋದು. ನನ್ನ ಮಕ್ಕಳ ಬೇವರ್ಸಿ, ನನ್ನ ಮಕ್ಕಳ ಕಂತ್ರಿ, ನನ್ನ ಮಕ್ಕಳ ಹಲ್ಕ, ನನ್ನ ಮಕ್ಕಳ ಪಿಕ್ಚರ್ ತೆಗಿತ. ಏನಮ್ಮ ಇಸ್ತ್ರಿ ಮಾಡ್ತಾ ಇದೆಯಾ? ಮದುವೆ ಆಗಿ ಮನೇಲಿ ಇರೋದ್ಬಿಟ್ಟು ಪಿಕ್ಚರ್ ಬೇರೆ ತೆಗಿತ್ಯಾ? ನೀವು ತೆಗಿಯೋ ಪಿಕ್ಚರ್ ನಾವು ನೋಡ್ಬೇಕು. ನನ್ನ ಮಕ್ಕಳ ದೆವ್ವನೇನೋ? ದೆವ್ವಲ್ಲ ಸರ್, ಕ್ಯಾಮ್ರಾಮನ್. ಒಳಗೆ ಕಾಡ್ ಪಾಪ ಇದ್ದಾಗ ನಾನು ಬೇವರ್ಸಿ ನನ್ನ ಮಗ. ಏನ್ ಶ್ರೀರಂಗ ದರ್ಶನ, ಒಳಗೆ ಅಲ್ಕಂದ ಬರಲಿ. ಏನದು ಕಾಫಿನ? ಇನ್ಮೇಲೆ ಟೈಮ್ ಸರಿ ಕಾಫಿ ತಿಂಡಿ ಊಟ ಬರ್ಬೇಕು. ಬರ್ಲಿಲ್ಲ ಹೊತ್ಬಿಟ್ಟೇನ ಹೋಗ. ಒಳ್ಳೆ ತೊಟ್ಟಿ ನನ್ನ ಮಗ ಇದ್ದಾಗ ಕ್ಲಾಸ್ ಇಟ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗ. ಲೈ ತುಕಡಿಕೆ, ಈ ತೊಟ್ಟಿ ಶೂಟಿಂಗ್ ನನ್ನ ಮಕ್ಕಳಲ್ಲಿ ಯಾರೋ ಒಬ್ರು ಇಂತ ಹಲ್ಕ ಕೆಲಸ ಮಾಡಿದ್ದಾರೆ ಅನ್ಕೊಂಡಿದ್ದೆ. ಬೇವರ್ಸಿ ನನ್ನ ಮಗ ಸಿಗಾಕೊಂಬಿಟ್ಟ. ನೋಡೋ ನನ್ನ ನೋಡಿದ ತಕ್ಷಣ ಹೆಂಗ್ ಬೆವ್ತ್ಕೊಂಡ್ಬಿಟ್ಟಿದ್ದಾನೆ. ಬಾರೋ ಇಲ್ಲಿ. ಕೊಲೆಗಳು ಮಾಡಿ ಗಡ್ಡ ಬಿಟ್ಕೊಂಡ್ಬಿಟ್ಟಿದ್ಯಾ? ಬಾರೋ ಇಲ್ಲಿ, ಬಾರಲ್ಲ ಮಗನೇ. ಒಳ್ಳೆ ವೀರಪ್ಪನ ಇದ್ದಂಗೆ ಇದೆಯಲ್ಲ ನನ್ನ ಮಗನೇ. ನಾನು ನೋಡಿ ಬೆವ್ತ್ಕೊಂಡ್ಬಿಟ್ಟಿಲ್ಲ ಸರ್. ಏನೋ ಇಲ್ವಾ? ಮಡಗ್ಬಿಡ್ತೀನಿ ನೋಡ ಹಲ್ಕ ನನ್ನ ಮಗನೇ. ಮುಖ ತೊಳ್ಕೊಂಡ್ಬಂದ ಸರ್. ಮುಖ ತೊಳ್ಕೊಂಡ್ಬಂದ್ಯಾ? ಬೇವರ್ಸಿ ನನ್ನ ಮಗನೇ, ಅರ್ಧ ಕೆಲಸ ಜಾಸ್ತಿ ಆತಲ್ಲ. ಕಜ್ಜಿ ಕಂತ್ರಿ ನನ್ನ ಮಗ. ಬಾರೋ ಇಲ್ಲಿ. ಇನ್ಮೇಲೆ ನನ್ನ ಠಿಕಾಣಿ ಇಲ್ಲೇ. ಹಾಸಿಗೆ ಟೆಂಟ್ ರೆಡಿ ಆಗ್ಬೇಕು.
ಎಲ್ಲ ನನ್ನ ಮಕ್ಳನ್ನ ಕರಿ, ಆಯ್ತು. ಎಲ್ಲರದ್ದು ಫಿಂಗರ್ ಪ್ರಿಂಟ್ಸ್ ತಗೋಬೇಕು. ಹೋಗೋ ಕರಿಯ ನನ್ನ ಮಕ್ಕ ಅಜ್ಜಿ ಕಂಡ್ಲೈ ಬೇವರ್ಸಿ ನಮ್ಮ ಏನೋ ಮಾಡ್ತಾ ಇದ್ಯಾ, ಹೋಗ್ ನೋಡೋದೇನು ಕಂತ್ರಿ ಕಜ್ಜಿ ಬೇವರ್ಸಿ ನನ್ನ ಮಕ್ಳು ಪಿಕ್ಚರ್ ತೆಗಿತಾರಂತೆ. ಪಿಕ್ಚರ್ ಎಲ್ಲೋದ್ರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕಾಶಿನಾಥ್ ಅಂತೆ. ನನ್ನ ಮಕ್ಳು ಈ ಪಿಕ್ಚರ್ ತೆಗೆಯೋದು ನನ್ನ ಮಕ್ಳು ಒಬ್ರು ಕಣ್ಣಿಗೆ ಕಾಣೋದೇ ಇಲ್ಲ. ನಮಸ್ಕಾರ ಸರ್, ಅದೇ ಕೊಲೆ ಬಗ್ಗೆ ರಿಪೋರ್ಟ್ ಮಾಡ್ಬೇಕಾಗಿತ್ತು, ಫಿಂಗರ್ ಪ್ರಿಂಟ್ಸ್ ಬೇಕಾಗಿತ್ತು. For more updates, like, comment, subscribe to our channel.